ಪೇರೆಂಟ್ಸ್ ಆಗಿ ನಾವೆಲ್ಲರೂ ಬಯಸೋದು ಒಂದೇ, ನಮ್ಮ ಮಕ್ಕಳು ಫ್ಯೂಚರ್ನಲ್ಲಿ ಸೆಟ್ಲ್ ಆಗಲಿ, ಸೇಫ್ ಆಗಿರಲಿ, ನಮ್ಮ ಥರ ಸ್ಟ್ರಗಲ್ ಮಾಡದೆ ಇರಲಿ ಅಂತ. ಸೊ ನ್ಯಾಚುರಲಿ PUC ಸೇರಿಸೋದು ಅಂತ ಬಂದಾಗ ಅಥವಾ ಡಿಗ್ರಿಗೆ ಸೇರಿಸೋದು ಅಂತ ಬಂದಾಗ ನಾವು ತುಂಬ ಪಾಪ್ಯುಲರ್ ಸ್ಟ್ರೀಮ್ ಅಥವಾ ಕೋರ್ಸ್ ಬಗ್ಗೆ, ಬೆಸ್ಟ್ ಕಾಲೇಜಸ್ ಬಗ್ಗೆ, ಅವರು ಕೇಳೋ ಕಟ್ ಆಫ್ ಮಾರ್ಕ್ಸ್ ಮಕ್ಕಳಿಂದ ತೆಗೆಸೋದ್ರ ಬಗ್ಗೆ ಫೋಕಸ್ ಮಾಡ್ತೀವಿ. ಆ ಕನ್ಸರ್ನ್ಗಳು, ಪ್ರಿಪ್ರೇಷನ್ಗಳು ಎಲ್ಲವೂ ಸತ್ಯ, ಬೇಕು ಕೂಡ. ಆದರೆ ನಾನೊಬ್ಬ ಕ್ಲಾರಿಟಿ ಗೈಡ್ ಆಗಿ, ಹಾಗೆ 2 ಟೀನೇಜ್ ಮಕ್ಕಳ ಪೇರೆಂಟ್ ಆಗಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇವೆಲ್ಲದರ ಮಧ್ಯದಲ್ಲಿ ಮಿಸ್ ಆಗ್ತಾ ಇದೆ, ಅದೇನು ಅಂತ ಇವತ್ತು ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಮೊದಲು ಪೇರೆಂಟ್ಸ್ ಆಗಿ ನಾವು ಒಳ್ಳೆ ಸ್ಟ್ರೀಮು, ಒಳ್ಳೆ ಕಾಲೇಜು, ಹೈ ಮಾರ್ಕ್ಸ್ ಇದ್ರ ಬಗ್ಗೆ ಯಾಕೆ ಓದ್ ಕೊಡ್ತೀವಿ ಅಂತ ಒಂದು ಸಾರಿ ಅಕ್ನಾಲೇಜ್ ಮಾಡೋಣ. ನಮ್ಮ ಟೈಮ್ನಲ್ಲಿ ಆಪ್ಷನ್ಸ್ ಕಮ್ಮಿ ಇತ್ತು, ಕೆರಿಯರ್ಸ್ ಮೋರ್ ಲೆಸ್ ಫಿಕ್ಸ್ಡ್ ಇರ್ತಾಯಿತ್ತು, ಮುಂದೆ ಡೈರೆಕ್ಷನ್ ಚೇಂಜ್ ಮಾಡೋದ್ರ ಬಗ್ಗೆ ಯಾರೋ ಅಷ್ಟೊಂದು ದೊಡ್ಡ ಇಶ್ಯೂ ಮಾಡ್ಕೊಳ್ತಾ ಇರಲಿಲ್ಲ. ಈಗ ಹಾಗಲ್ಲ, ಎಜುಕೇಷನ್ ಸಿಸ್ಟಮ್ ಇನ್ನೂ ಟೈಟ್ ಆಗಿದೆ, ತುಂಬ ಕಾಂಪಿಟೇಟಿವ್ ಆಗಿದೆ. ಹಾಗೆ ಎಲ್ಲ ಕಡೆ ಸ್ಪೆಷಲೈಸ್ಡ್ ಕೋರ್ಸ್ ಅರ್ಲಿ ಚೂಸ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪೇರೆಂಟ್ಸ್ ಆಗಿ ನಾವು ಮೊದಲೇ ಫ್ಯೂಚರ್ನ ಸೆಕ್ಯೂರ್ ಮಾಡೋಕ್ಕೆ ಇವುಗಳೆಲ್ಲದ್ರ ಮೇಲೆ ಫೋಕಸ್ ಮಾಡ್ತೀವಿ. ಇದು ಅಂಡರ್ಸ್ಟ್ಯಾಂಡಬಲ್ ಕೂಡ. ಹಾಗಾದರೆ ಕೋರ್ ಇಶ್ಯೂ ಏನು ಅಂತ ನೋಡೋಣ. ನಾವು ಬರೀ ಸ್ಟ್ರೀಮು, ಕೋರ್ಸು, ಕಾಲೇಜು, ಪ್ಯಾಕೇಜು, ರ್ಯಾಂಕು ಅಂತ ಫೋಕಸ್ ಮಾಡಿದಾಗ ಎಲ್ಲವೂ ಎಕ್ಸ್ಟರ್ನಲ್ ಆಗಿಬಿಡುತ್ತೆ. ಮತ್ತು ನಾವು ನಮ್ಮ ಮಗು ಆ್ಯಕ್ಚುಲಿ ಯಾವ ಟೈಪ್ ಆಫ್ ಪರ್ಸನ್ನು, ಹಾಗೆ ಅವನಿಗೆ ಅಥವಾ ಅವಳಿಗೆ ರಿಯಲಿ ಏನು ಸೂಟ್ ಆಗ್ಬೋದು ಅನ್ನೋದನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಮಿಸ್ ಆಗೋಗ್ಬಿಡುತ್ತೆ. ನಾನು ಹೇಳ್ತಾ ಇರೋದು ಅವ್ರ ಸ್ಕೋರ್ ಅಲ್ಲ, ಅವರು ಹೇಗೆ ಥಿಂಕ್ ಮಾಡ್ತಾರೆ, ಅವರು ಹೇಗೆ ಲರ್ನ್ ಮಾಡ್ತಾರೆ, ಅವ್ರ ಎನರ್ಜಿ ಎಲ್ಲಿದೆ, ಅವ್ರ ಪರ್ಸ್ನಾಲಿಟಿ ಯಾವ ಥರ ಡೆವಲಪ್ ಆಗಿದೆ, ಅವೆಲ್ಲ ಯಾವ ಟೈಪ್ ಆಫ್ ವರ್ಕಿಗೆ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ವಾಟ್ ಮಾರ್ಕ್ಸ್ ಡೋಂಟ್ ಟೆಲ್ ಅಂತ. ಪ್ಲೀಸ್ ನೀವು ನೋಡಿ, ಹಾಗೆ ನಿಮ್ಮ ಮಗ ಅಥವಾ ಮಗಳಿಗೂ ತೋರಿಸಿ. ಹಾಗಾದರೆ ರಿಯಲಿ ಏನು ಮಿಸ್ ಆಗ್ಬೋದು ಮತ್ತು ಅದು ಹೇಗೆ ಕಾಣುತ್ತೆ? ನಾನು ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ. ಲೆಟಸ್ ಸೇ 10th ಎಕ್ಸಾಮ್ನಲ್ಲಿ ಇಬ್ಬರೂ ಸೇಮ್ ಮಾರ್ಕ್ಸ್ ತೆಗೆದಿದ್ದಾರೆ, 85%. ಆದರೆ ಅದರಲ್ಲಿ ಒಬ್ಬ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನು ಮಾತ್ರ ಎಂಜಾಯ್ ಮಾಡ್ತಾನೆ, ಲಾಜಿಕ್ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾನೆ, ಲೈಕ್ ಮ್ಯಾಥ್ಸ್ ಥರ. ಅವನಿಗೆ ಮೆಥಡ್ಡು, ರೈಟ್ ಆ್ಯಂಡ್ ರಾಂಗು, ಸಿಸ್ಟಮ್ಯಾಟಿಕ್ ಆಗಿರೋದು, ಮೆಥಡಿಕ್ ಆಗಿರೋದು, ಇದ್ರ ಬಗ್ಗೆ ತುಂಬ ಇಷ್ಟ, ಅಥವಾ ಅವನಿಗೆ ಬೇಕು ಕೂಡ. ಈಗ ಇನ್ನೊಬ್ಳು ಸೇಮ್ 85% ತೆಗೆದಿದ್ದಾಳೆ, ಆದರೆ ಅವಳಿಗೆ ಜನರ ಜೊತೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟ, ಇನ್ನೊಬ್ಬರಿಗೆ ಥಿಂಗ್ಸ್ನ ಎಕ್ಸ್ಪ್ಲೇನ್ ಮಾಡೋದು ಇಷ್ಟ, ಮತ್ತು ಅವಳು ಅದರಲ್ಲಿ ತುಂಬ ಗುಡ್ ಇದ್ದಾಳೆ ಕೂಡ. ಹಾಗೆ ಜನರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಅವ್ರ ಜೊತೆ ಇರೋದು, ಅವ್ರ ಕಂಪ್ನಿಯಲ್ಲಿರೋದು ಅವಳಿಗೆ ತುಂಬ ಇಷ್ಟ. ಈಗ ನೋಡಿ, ಸೇಮ್ ಮಾರ್ಕ್ಸ್ ಆದರೆ ಡಿಫ್ರೆಂಟ್ ಮೈಂಡ್ಸು. ಜನರಲ್ ಆಗಿ ಹೇಳಬೇಕಂದ್ರೆ ಫಸ್ಟ್ ಸ್ಟೂಡೆಂಟು ಪ್ರಾಬಬಲಿ ಸೈನ್ಸ್ ಅಥವಾ ಕಾಮರ್ಸ್ನಲ್ಲಿ, ಅಕೌಂಟಿಂಗ್ನಲ್ಲಿ ಶೈನ್ ಆಗ್ಬೋದು, ಡಿಪೆಂಡಿಂಗ್ ಆನ್ ಹಿಸ್ ಇಂಟ್ರೆಸ್ಟ್. ಸೆಕೆಂಡ್ ಸ್ಟೂಡೆಂಟು ಸೋಷಿಯಲ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಲೈಕ್ ಸೈಕಾಲಜಿ, ಕೌನ್ಸೆಲಿಂಗು, ಮೀಡಿಯಾ, HR ಡಿಪಾರ್ಟ್ಮೆಂಟ್ನಲ್ಲಿ ಇದರಲ್ಲಿ ಶೈನ್ ಆಗ್ಬೋದು. ಆದರೆ ಜನರಲಿ ಪೇರೆಂಟ್ಸ್ 2 ಥರದವರಿಗೆ ಒಂದೇ ಸ್ಟ್ರೀಮ್ಗೆ ಹಾಕ್ತಾರೆ, ಅದೇನೆಂದರೆ ಸೈನ್ಸ್. ಹಾಗಾದರೆ ಇದರಿಂದ ಮುಂದೆ ಏನೇನಾಗ್ಬೋದು, ಏನು ಹಿಡನ್ ಕಾಸ್ಟ್ ಇದೆ ಅಂತ ನೋಡೋಣ. ಅಕಾಡೆಮಿಕ್ಸ್ನ ಸಮ್ಹೌ ಮ್ಯಾನೇಜ್ ಮಾಡ್ಕೊಳ್ತಾರೆ, ಯಾಕಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ಸು ಮೋರ್ ಆರ್ ಲೆಸ್ಸು ಥಿಯರಿಟಿಕಲ್ಲು, ಎಕ್ಸಾಮು, ಮೆಮರೈಸೇಷನ್ ಬೇಸ್ಡು. ಆದರೆ ಆಮೇಲೆ ಸ್ಲೋಲಿ ಅವರಲ್ಲಿ ಅವ್ರು ಮಾಡ್ತಾ ಇರೋ ಕೋರ್ಸ್ನಲ್ಲಿ ಇಂಟ್ರೆಸ್ಟ್ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಾನ್ಸ್ಟೆಂಟ್ ಸ್ಟ್ರೆಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕಂದರೆ ಅವರು ಬೇರೆಯವ್ರ ಲೆವೆಲ್ಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋ ಪ್ರೆಷರ್ ಇರುತ್ತೆ. ಕಂಪ್ಯಾರಿಸನ್ನಿಂದ ಸ್ಟ್ರಗಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕೆಲವರು ಮೇ ಬಿ ಹೇಳಲ್ಲ, ಬಟ್ ಕ್ವೈಟಾಗಿ ಆ್ಯಾವ್ರೇಜ್ ಆಗಿಬಿಡ್ತಾರೆ. ಅದು ಎಲ್ಲದಕ್ಕಿಂತ ದೊಡ್ಡ ಡೇಂಜರು. ಆದರೆ ಇದೆಲ್ಲ ಆಗೋವಾಗ ನಾವು ಪೇರೆಂಟ್ಸ್ ಆಗಿ ಫುಲ್ ಕನ್ಫ್ಯೂಸ್ ಆಗ್ತೀವಿ. ನಾವು ಅಂದ್ಕೊಳ್ತಾ ಇರ್ತೀವಿ, ನಾವೆಲ್ಲ ಮಾಡಿದ್ದೀವಿ, ಪಾಪ್ಯುಲರ್ ಕೋರ್ಸ್ಗೆ ಸೇರಿಸಿದ್ದೀವಿ, ಒಳ್ಳೆ ಕಾಲೇಜ್ಗೆ ಹೈ ಫೀಸ್ ಕೊಟ್ಟು ಹಾಕಿದ್ದೀವಿ, ಇನ್ನು ಬೇಕಂದರೆ ಕೋಚಿಂಗಿಗೂ ಕಳಿಸ್ತೀವಿ, ಆದರೆ ಮಗ ಅಥವಾ ಮಗಳು ಹಿಂಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಆದರೆ ರಿಯಲ್ ಆಗಿ ನೋಡಿದ್ರೆ ಇದು ಅವ್ರ ಇಂಟೆಲಿಜೆನ್ಸ್ ಬಗ್ಗೆ ಅಲ್ಲ, ಇದು ಅವರು ಮತ್ತು ಅವರಿಗೆ ನೀವು ಹಾಕಿರೋ ಡೈರೆಕ್ಷನ್ಗಳ ಮಧ್ಯೆ ಇರುವ ಗ್ಯಾಪು ಅಥವಾ ಫಿಟ್ ಬಗ್ಗೆ. ಆ್ಯಕ್ಚುಲಿ ಆ್ಯಸ್ ಎ ಪೇರೆಂಟ್ ಆಗಿ ನಾವು ಹೇಗೆ ಥಿಂಕ್ ಮಾಡಬೇಕು ಅಂದರೆ, ಈಗ PUC ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ, ಅದು ಒಂದು ಡೈರೆಕ್ಷನ್ ಅಷ್ಟೇ, ಅಥವಾ ಸ್ಟಡಿ ಎನ್ವೈರ್ನ್ಮೆಂಟ್. ಅದು ಒಂದೊಂದು ಎನ್ವೈರ್ನ್ಮೆಂಟು ಅಥವಾ ಒಂದೊಂದು ಡೈರೆಕ್ಷನ್ನು ಒಂದೊಂದು ಮಗುಗೆ ಸೂಟ್ ಆಗುತ್ತೆ. ಹಾಗಾಗಿ ನಾವು ಯಾವ ಸ್ಟ್ರೀಮ್ ಬೆಸ್ಟ್ ಇದೆ ಅಂತ ಕೇಳೋಕ್ಕೆ ಮುಂಚೆ ಯಾವ ಥರ ವರ್ಕ್ ಟೈಪು ಕಡೆ ನಮ್ಮ ಮಗು ವಾಲ್ತಾ ಇದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ, ಸ್ಟಾಪ್ ಚೆಕ್ ದಿಸ್ ಫಸ್ಟ್ ಅಂತ. ಪ್ಲೀಸ್ ನೋಡಿ, ನಿಮ್ಮ ಮಗ ಅಥವಾ ಮಗಳಿಗೂ ತೋರಿಸಿ. ಪೇರೆಂಟ್ಸ್ ಆಗಿ ನಾವು ಈ 3 ಕ್ವಶನ್ಗಳ ಬಗ್ಗೆ ಜಾಸ್ತಿ ರಿಫ್ಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದನೇದು, ಯಾವಾಗ ನನ್ನ ಮಗ ಅಥವಾ ಮಗಳು ಜಾಸ್ತಿ ಅಲೈವ್ ಆಗಿ ಕಾಣ್ತಾರೆ. ಎರಡನೇದು, ಯಾವ ಥರ ವರ್ಕು ಅವನಿಗೆ ಅಥವಾ ಅವಳಿಗೆ ಬೇಗ ಅವರ ಎನರ್ಜಿನ ಡ್ರೈನ್ ಮಾಡಿಬಿಡತ್ತೆ. ಮೂರನೇದು, ಅವರು ಥಿಂಕಿಂಗ್ ಎಂಜಾಯ್ ಮಾಡ್ತಾರಾ, ಪೀಪಲ್ ಇಂಟ್ರಾಕ್ಷನ್ ಎಂಜಾಯ್ ಮಾಡ್ತಾರಾ, ನಂಬರ್ಸ್ ಜೊತೆ
ಅವರು ಒಡನಾಟ ಜಾಸ್ತಿ ಇದೆಯಾ, ಅಥವಾ ಆಲ್ವೇಸು ಥಿಂಗ್ಸ್ ಜೊತೆ ಹ್ಯಾಂಡ್ಸ್ ಆನ್ ವರ್ಕ್ ಮಾಡ್ತಾ ಇರ್ತಾರಾ? ಯಾಕಂದರೆ ಇದೇ ಕ್ಲೂ ಯಾವ ಟೈಪ್ ಆಫ್ ವರ್ಕ್ಗೆ ಅವರು ಮುಂದೆ ಸೂಟ್ ಆಗ್ತಾರೆ ಅಂತ, ಅಥವಾ ಜೀವನದಲ್ಲಿ ಶೈನ್ ಆಗ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ. ಒಟ್ಟಾರೆಯಾಗಿ ನನ್ನ ರಿಕ್ವೆಸ್ಟ್ ಒಂದೇ, ಎಜುಕೇಷನ್ ಇರಲಿ, ಜಾಬ್ ಇರಲಿ, ಈವನ್ ಲೈಫ್ ಆ್ಯಂಡ್ ಲೈಫ್ ಸ್ಟೈಲ್ ಇರಲಿ, ಅವೆಲ್ಲವೂ ನಿಮ್ಮ ಮಗು ಯಾರು ಅನ್ನೋದ್ರ ಮೇಲೆ ಬಿಲ್ಡ್ ಆದರೆ ನಾಳೆ ಜೀವನದಲ್ಲಿ ಅವರು ಚೆನ್ನಾಗಿ ಬೆಳೀತಾರೆ, ಹಾಗೆ ಖುಷಿಯಾಗೂ ಇರ್ತಾರೆ, ಅದನ್ನೇ ಬೇರೆಯವರಿಗೂ ಕೊಡ್ತಾರೆ. ನಾವು ಪೇರೆಂಟ್ಸ್ ಆಗಿ ಅವರಿಗೆ ಕ್ಲಾರಿಟಿ ತರೋಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದೇ ನನ್ನ ಫಿಲಾಸಫಿ. ನಿಮ್ಮ ಮತ್ತು ನಿಮ್ಮ ಮಗುವಿನ ಎಫರ್ಟು ರೈಟ್ ಡೈರೆಕ್ಷನ್ನಲ್ಲಿ ಆಗಲಿ ಅನ್ನೋದೇ ನನ್ನ ಉದ್ದೇಶ. ಸ್ಟ್ರೀಮ್ಸು, ಕಾಲೇಜು ಎಲ್ಲ ಮ್ಯಾಟ್ರ್ ಆಗುತ್ತೆ, ಆದರೆ ಅವೆಲ್ಲವೂ ನಿಮ್ಮ ಮಗುವನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ ನಂತರ ಬರೋ ವಿಚಾರಗಳು ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ದಿಸ್ ಈಸ್ ಅಶೋಕ್ ಆ್ಯಂಡ್ ದಿಸ್ ಈಸ್ ಯುವರ್ ಪ್ಲೇಸ್ ಫಾರ್ ಕ್ಲಾರಿಟಿ ಇನ್ ಲೈಫ್, ಕರಿಯರ್ ಆ್ಯಂಡ್ ಎಜುಕೇಷನ್ ಡೈರೆಕ್ಷನ್. ಕ್ಲಾರಿಟಿ ವಿತ್ ಅಶೋಕ್ ನೋಡ್ತಾ ಇರಿ. ನಿಮಗೆ ಏನನ್ಸುತ್ತೆ, ನಿಮ್ಮ ಮಗು ಯಾವ ಥರ ವರ್ಕ್ಗೆ ಫಿಟ್ ಆಗ್ಬೋದು ಅಂತ ನಿಮ್ಮ ಕಮೆಂಟ್ಸನ್ನು ಕಮೆಂಟ್ಸ್ ಬಾಕ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.